ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸ್ಪೆಷಲ್ ಚಿಕನ್ ಚೀಸ್ ಲಾಲಿಪಾಪ್ ಮಾಡ್ತಾಯಿದ್ದೀನಿ. ಅಂದರೆ ಸಂಜೆ ಟೈಮು ಸ್ನ್ಯಾಕ್ಸ್ ಥರ ಮಾಡಿಕೊಡ್ಬೋದು. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಈಗ ಫಸ್ಟು ನಾನೊಂದು 1/4 kg ಚಿಕನ್ ತಗೊಂಡು ಸಣ್ಣಗೆ ಹೆಚ್ಕೊಂಡ್ಬಿಟ್ಟಿದ್ದೀನಿ. ನೀಟಾಗಿ ತೊಳ್ಕೊಬೇಕು ಅರಿಶಿನ ಪುಡಿ ಹಾಕ್ಕೊಂಡು. ನಂತರ ನೋಡಿ, ಒಂದು ಮಿಕ್ಸಿ ಜಾರಿಗೆ 1-2 ಮೆಣಸಿನ್ಕಾಯಿ ಮತ್ತು ಹೆಚ್ಚಿಟ್ಕೊಂಡಿರೋ ಚಿಕನ್ನು, 1-3 ಬೆಳ್ಳುಳ್ಳಿ, ನಂತರ ಒಂದು ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಖಾರದ ಪುಡಿ, 1 ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಅದು ಸಹ ಗ್ರೈಂಡ್ ಮಾಡ್ಕೊಳಕ್ಕೆ ಹಾಕಬೇಕು. ನಂತರ ನೋಡಿ, ಸ್ವಲ್ಪ ಚೀಸ್ ಹಾಕ್ಕೊತಾ ಇದ್ದೀನಿ. ಚೀಸ್ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತಿದ್ದು. ಇಷ್ಟು ಸಹ ಪೇಸ್ಟ್ ಮಾಡಿಕೊಂಡು ಈ ಥರ ಆಗುತ್ತೆ ನೋಡಿ. ಸಿಂಪಲಾಗಿ ಈಸಿಯಾಗಿ ಮನೇಲೆ ಮಾಡ್ಕೊಳ್ಳೋ ಅಂಥದ್ದು, ರೆಸ್ಟೋರೆಂಟ್ ಸ್ಟೈಲಲ್ಲಿ. ಈಗ ನೋಡಿ, ನಾನೊಂದು ಶೇಪ್ ಬರೋಕ್ಕೆ 1 ಮಗ್ಚೆಕಾಯಿ ತಗೊಂಡು ಅದಕ್ಕೆ ಈ ಥರ ಮಾಡ್ಕೊತಾ ಇದ್ದೀನಿ. ಈಗ ನಾವು ಮಾಡಿಟ್ಕೊಂಡಿರೋದನ್ನ ಎಣ್ಣೆಲಿ ಕರಿಬಾರ್ದು. ಒಂದು ದೋಸೆ ತವನ ಬಿಸಿಗಿಟ್ಟಿದ್ದೀನಿ. ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಅದಕ್ಕೆ. ಈಗ ಎಣ್ಣೆ ಹಾಕ್ಕೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಈ ಥರ ಮಾಡ್ಕೊಂಡು ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಅದ್ರ ಮೇಲೆ ಈಗ ಬಿಡ್ತೀನಿ. ನಿಧಾನಕ್ಕೆ ಬಿಡಬೇಕು, ಸ್ವಲ್ಪ ಕಲಿಸ್ಕೊಂಬಿಡುತ್ತೆ. ಚೀಸ್ ಹಾಕಿರೋದ್ರಿಂದ ಒಳಗಡೆ ಚೀಸಿ ಥರ ಫೀಲ್ ಆಗುತ್ತೆ. ಮಕ್ಕಳಿಗೆ ಮಾಡಿಕೊಟ್ಟಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ 2 ಸೈಡು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಈಸಿಯಾಗಿ ಬಂದುಬಿಡುತ್ತೆ, ಏಕೆಂದರೆ ಚಿಕನ್ನು ಎಲ್ಲ ಚೆನ್ನಾಗಿ ಸಣ್ಣಗೆ ರುಬ್ಬಿರ್ತೀವಿ ನೋಡಿ. ಈಗೆಲ್ಲ ಚಿಕನ್ ಲಾಲಿಪಾಪ್ನು ಸಹ ಬೇಯಿಸ್ಕೊತಿದ್ದೀನಿ 2 ಸೈಡುವೆ. ಈಗ ನನ್ನ ಮಗಂಗೆ ಟೇಸ್ಟ್ ಮಾಡೋಕೆ ಕೊಡ್ತೀನಿ. ಹೇಗಿದೆ ಟೇಸ್ಟ್ ಅಂತ ಹೇಳ್ತಾನೆ ನೋಡಿ. ಏನಮ್ಮ ಇದು? ಚಿಕನ್ ಚೀಸ್ ಲಾಲಿಪಾಪ್ ತಿನ್ನೋ ಟೇಸ್ಟ್ ನೋಡು. ವಾವ್, ಸೂಪರ್. ಅಮ್ಮ ಚೆನ್ನಾಗಿದೆ. ಥ್ಯಾಂಕ್ ಯು ಅಮ್ಮ, ಸೂಪರ್.